ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನೀವೆಲ್ಲ ಗೆಸ್ ಮಾಡಿರ್ತೀರಾ. ಹಾಗೆಯೇ ಮೊದಲನೇ ಬಾರಿಗೆ ಯಾರಾದರೂ ಇವಾಗ ಯೂಶಲಿ ಗೋಲ್ಡ್ ಅಂದ್ರೇ ಲೇಡೀಸ್ ಎಲ್ಲರೂ ನೋಡ್ತೀರಾ. ಹಾಗಾಗಿ ಯಾರಾದರೂ ಇನ್ನೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಮಾಡಿದ್ದು ಬಂದು ಬಿಫೋರ್ ಪ್ರೆಗ್ನೆನ್ಸಿ, ಅಂದರೆ ಆಲ್ಮೋಸ್ಟ್ 4 years ಆಗೋಗಿತ್ತು. ಆಗಾಗ ಗೋಲ್ಡ್ ಕಲೆಕ್ಷನ್ ಅನ್ನೋದನ್ನ ನಾನು ಮಾಡ್ತಾನೆ ಇರ್ತೀನಿ. ಬಿಕಾಸ್ ಐ ಲವ್ ಜ್ಯುವೆಲರಿ ಅಷ್ಟೇ, ಇನ್ನೇನು ಇಲ್ಲ. ಹಾಗಾಗಿ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾ ಇದ್ರಿ, ನಿಮ್ಮ ಶಾರ್ಟ್ ನೆಕ್ಲೆಸ್ದು ಡಿಸೈನ್ ತೋರಿಸಿ, ನಿಮ್ಮದು ಬ್ರೇಸ್ಲೆಟ್ ಡಿಸೈನ್ ತೋರಿಸಿ, ಮೊನ್ನೆ ರೀಸೆಂಟಾಗಿ ಬ್ಯಾಂಗಲ್ ತೊಗೊಂಡ್ರಲ್ಲ ಅದ್ರದ್ದು ಡಿಸೈನ್ ತೋರಿಸಿ ಅಂತ ಎಷ್ಟೊಂದು ಜನ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಆ್ಯಂಡ್ ಫೈನಲಿ ಮೊನ್ನೆ ರೀಸೆಂಟಾಗಿ ನನ್ನ ಕಸಿನ್ಸ್ ಇಬ್ಬರು ಮದುವೆ ಇತ್ತು. ಹಾಗಾಗಿ ಬ್ಯಾಂಕ್ ಲಾಕರಲ್ಲಿ ಏನಿಟ್ಟಿದ್ದು ಅದು ತೊಗೊಂಡು ಬಂದಿದ್ವಿ. ಹಾಗೆ ನಿಮಗೆ ಜ್ಯುವೆಲರಿದು ಕಲೆಕ್ಷನ್ಸ್ ಎಲ್ಲ ಶೇರ್ ಮಾಡೋಣ. ನಾಳೆ ತಿರ್ಗಾ ನಾನು ಹೋಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಬಿಡ್ತೀನಿ. ಹಾಗೆ ಎಷ್ಟೊಂದು ಜನ ಲಾಕರ್ ಡೀಟೇಲ್ಸ್ ಕೂಡ ಕೇಳ್ತಾ ಇದ್ರಿ. ಸೊ ಅದ್ರದ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಟುಡೇಸ್ ವ್ಲಾಗ್ ಇಸ್ ಮೈ ಜ್ಯುವೆಲರಿ ಕಲೆಕ್ಷನ್ಸ್, ಮೈ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂದರೆ ನಾನು ಪ್ರೌಡಾಗಿ ಹೇಳೋದು, ಇದು ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಜ್ಯುವೆಲರಿ, ಆಲ್ಮೋಸ್ಟ್ ಇಷ್ಟು ಜ್ಯುವೆಲರಿ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಸೊ ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್. ಬಿಕಾಸ್ ನಾನು ನಮ್ಮ ಮಮ್ಮಿಯವ್ರು ಕೊಟ್ಟಿರೋ ಜ್ಯುವೆಲರಿ ಮದುವೆಗಿದೆ. ಬಟ್ ಅದನ್ನೇ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಯಾವಾಗಾದರೂ ನಮ್ಮ ಮಮ್ಮಿಯವ್ರ ಮದುವೆಗೆ ಏನು ಕೊಟ್ಟರು ಏನು ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಯಾವುದರಿಂದ ಶುರು ಮಾಡೋಣ ಅಂದರೆ, ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಿದ್ದು ನನ್ನ ಲಾಂಗ್ ಚೈನ್ ಮತ್ತು ಶಾರ್ಟ್ ಚೈನ್ ಬಗ್ಗೆನೇ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಅಷ್ಟೇ ಮೊನ್ನೆ ಹಾಕ್ಕೊಂಡು ನೋಡಿ ಎಲ್ಲ ಹಿಂಗೆ ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದೀನಿ. ಚೈನು ಇದು ಎಲ್ಲ 1-2 minutes. ಓಕೆ, ಎಸ್. ಸೊ ಇದು ಬಂದು ನನ್ನ ಲಾಂಗ್ ಚೈನ್ ಪ್ಲಸ್ ಶಾರ್ಟ್ ಚೈನ್. ನೀವೇನು ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಿದ್ಯಾ? ಸೊ ಇದೆರಡು ಜೊತೆಲಿ ತೊಗೊಂಡಿದ್ದಲ್ಲ, ಇದು ನಾನು ಪ್ರೆಗ್ನೆಂಟ್ ಆದಮೇಲೆ ಫಸ್ಟು ಲಾಂಗ್ದು ಮಾಡಿಸ್ಕೊಂಡ್ವಿ. ಸೊ ಇದಕ್ಕೂ ಅಷ್ಟೇ ಚೀಟಿ ಹಾಕ್ಕೊಂಡು ಎವ್ರಿ ಮಂತ್ ಬರೋದ್ರಲ್ಲಿ ಸೇವಿಂಗ್ ಮಾಡ್ಕೊಂಡು 4 ರೂಪಾಯಿ ಆ ಥರ ಕಟ್ಟಿ ಚೀಟಿ ಎತ್ತಿ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಇದು ಮಾಡಿಸಿದ್ದು. ಅದಾದಮೇಲೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ, ಅಂದರೆ ಸೀಮಂತ್ ಟೈಮಲ್ಲಿ ಮಾಡಿಸ್ಕೊಂಡಿರೋವಂಥದ್ದು. ಸೊ ಇದು ಸಪ್ರೇಟಾಗಿ ತೋರಿಸ್ತೀನಿ ನಿಮಗೆ. ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಕೂಡ ಮಾಡಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ತೂಕ ಇದೆ ಆಯಿತಾ, ಇದು ನಾನು ಚೈನ್ ಹಾಕಿಸ್ಬಾರ್ದಿತ್ತು ನೋಡಿ. ನಾನು ನಿಮ್ಗೆ ಅಡ್ವಾಂಟೇಜು ಡಿಸಡ್ವಾಂಟೇಜ್ ಎರಡೂ ಹೇಳ್ತೀನಿ. ಸೊ ಇದು ಬಂದು ನನ್ನ ಒಂದು ಲಾಂಗ್ ಚೈನ್, ಲಾಂಗ್ ನೆಕ್ಲೆಸ್. ಇದೇನು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ಮೈ ಲಾಂಗ್ ನೆಕ್ಲೆಸ್. ಗಟ್ಟಿ ಇದೆ, ತೂಕ ಇಟ್ಕೊಳ್ಳೋಕೆ ಕಷ್ಟ. ಕಾಣಿಸ್ತಾ ಇದೆಯಾ? ಡಿಸೈನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಇನ್ನೂ ಹತ್ತಿರದಲ್ಲಿ ತೋರಿಸ್ತೀನಿ. ಫೋಕಸ್ ಮಗು, ಫೋಕಸ್. ಹಾಂ, ಕಾಣಿಸ್ತಾ ಇದೆಯಾ? ಈ ಥರ ಇದೆ ಡಿಸೈನು. ಸೊ ಇದು ಏನಪ್ಪ ಅಂತಂದರೆ, ನಾನು ಈ ಪೋರ್ಷನ್ನ ಒಂದರಲ್ಲಿ ಬುಕ್ಕಲ್ಲಿ, ಅಂದರೆ ಬುಕ್ಲೆಟಲ್ಲಿ ಚೂಸ್ ಮಾಡಿ, ಈ ಪೋರ್ಷನ್ನ ಒಂದು ಬುಕ್ಲೆಟಲ್ಲಿ ಚೂಸ್ ಮಾಡಿ, ಈ ಪೋರ್ಷನ್ನ ಒಂದು ಬುಕ್ಲೆಟಲ್ಲಿ ಚೂಸ್ ಮಾಡಿಸಿ ಇದು ಮಾಡಿಸಿರೋವಂಥದ್ದು. ನೀವು ನೋಡ್ಬೋದು, ಟೊಳ್ಳಿಲ್ಲ, ಇದು ನಂದು ಟೊಳ್ಳಿಲ್ಲ, ತುಂಬ ಗಟ್ಟಿಯಾಗಿ ಮಾಡಿಸಿರೋವಂಥದ್ದು ನೋಡಿ, ಟೊಳ್ಳಿಲ್ಲ. ಸೊ ಇದ್ರದ್ದು ವೆಯ್ಟ್ ಎಷ್ಟಿದೆ ಅಂದರೆ 69 grams ಏನೋ ಇದೆ, ಬರೀ ಇದು ಲಾಂಗ್ ಚೈನು. ಅದು ಬಿಟ್ಟು ಇದು ಎಕ್ಸ್ಟ್ರಾ ಕೊಂಡಿ ನಾನು ಸಪ್ರೇಟಾಗಿ ಹಾಕಿಸ್ದೆ. ಬಟ್ ಇದು ಈ ಚೈನ್ಗೆ ತಡೆಯಲ್ಲ ಅಂತ ನನಗನ್ಸಿ ಸೊ ಈ ಥರ ನಾನು ಪಿನ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಈ ಒಂದು ನೆಕ್ಲೆಸ್ಸು. ಹಾಕ್ಕೊಂಡು ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಹೇಗೆ ಕಾಣಿಸ್ತಾ ಇದೆ? ಈ ಥರ ಇದೆ. ಸೊ ಆಲ್ ಮಾರ್ಕು ತೋರಿಸ್ಬಿಡ್ತೀನಿ ರೀ.
ಕಾಣಿಸ್ತಾ ಇಲ್ಲಿದೆ ನೋಡಿ 916 ಆಲ್ ಮಾರ್ಕ್. ಸೊ ಇದು ಮಾಡಿಸಿರೋಂಥದ್ದು. ಇದು ಒಂದು ನನ್ನ ಲಾಂಗ್ ಚೈನ್. ಸೊ ಇದು 69 ಗ್ರಾಮ್ಸು ಪ್ಲಸ್ ಇದು ಎಕ್ಸ್ಟ್ರಾ 8 ಗ್ರಾಮ್ಸ್ ಏನೋ ಇದೆ. ಈ ಚೈನ್ ಏನಿದೆಯಲ್ಲ ಎಕ್ಸ್ಟೆನ್ಷನ್ನು, ಇದ್ರ ಬದಲು ನೀವು ಸುಮ್ಮನೆ ಇವಾಗ ಥ್ರೆಡ್ ಹಾಕಿಸ್ಬಿಡಿ. ನಾನು ಚೋಕರ್ ಹಾಗೆ ಮಾಡಿಸ್ತೆ ಥ್ರೆಡ್ಡು. ಇವೆಲ್ಲ ಕಷ್ಟ, ನನಗೆ ಭಯ ಬೇರೆ. ನೋಡಿ ಇದಿದೆಯಲ್ಲ, ಇದು ಬಂದ್ಬಿಟ್ಟು 8 ಗ್ರಾಮ್ಸ್ ಇದೆ. ಸೊ ಇದು ಹಾಕ್ಕೊಂಡ್ಮೇಲೇನು, ಬಿಕಾಸ್ ಈ ಥರ ಕೊಕ್ಕಿ ಇರೋದ್ರಿಂದ ಓಪನ್ ಆಗಿಬಿಡುತ್ತೇನೋ ಅಂತ ನನಗೆ ಭಯ. ಅದಕ್ಕೆ ಪಿನ್ನ ಕೂಡ ಹಾಕಿರ್ತೀನಿ ಇವೆರಡು ಕನೆಕ್ಟ್ ಮಾಡಿ. ಸೊ ಇದು ಬಂದು ನನ್ನ ಒಂದು ಲಾಂಗ್ ನೆಕ್ಲೆಸ್ 69 ಗ್ರಾಮ್ಸ್ ಪ್ಲಸ್ 8 ಗ್ರಾಮ್ಸ್ ಅದೇನೋ ಇದೆ. ಸೊ ಇಷ್ಟ ಆಗಿದೆಯಾ? ಯಾರಿಗಾದ್ರೂ ಬೇಕು ಅಂದರೆ, ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಅದು ಕಳಿಸಿ ನಾನೆಲ್ಲೋ ಸೈಟಲ್ಲಿ ಇರ್ತೀನಿ, ತಿರ್ಗಾ ನನ್ನ ಹತ್ರ ಜ್ಯುವೆಲರಿ ಇರಲ್ಲ, ಲಾಕರಲ್ಲಿರುತ್ತೆ, ಅವಾಗ ಕಳಿಸೇ ಇಲ್ಲ ಅಂತ ಬೈಕೊಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಬೇಕಂದರೆ ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಬೇಕಾದರೆ ಮಾಡಿಸ್ಕೋಬೋದು. ಓಕೆ, ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದು ಶಾರ್ಟ್ ನೆಕ್ಲೆಸ್. ಹಾಗೇನು ಗೊತ್ತಾ ಫ್ರೆಂಡ್ಸ್, ಈ ರೆಡ್ ಕಲರ್ ಪಾಲಿಶ್ ಅನ್ನೋದು ಫುಲ್ಲು ಟ್ರೆಂಡ್ ಆಗಿತ್ತು ನಾನು ಮಾಡಿಸೋ ಟೈಮಲ್ಲಿ 4 years ಬ್ಯಾಕ್. ಸೊ ಈಗೆಲ್ಲ ಬ್ಲ್ಯಾಕ್ ಪಾಲಿಶ್ ಬಂದಿದೆಯಲ್ಲ, ಆಗ ನಾನು ಮಾಡಿಸೋವಾಗ ಈ ಥರ ರೆಡ್ಡಿಶ್ ಇದರಲ್ಲಿ ಟ್ರೆಂಡಿಂಗ್ ಆಗಿತ್ತು. ಸೊ ಇದು ನನ್ನ ಸೆಕೆಂಡ್ ಶಾರ್ಟ್ ನೆಕ್ಲೆಸ್. ಸೊ ಈ ರೀತಿ ಇದೆ ನೋಡಿ. ಸೊ ಇದ್ರ ವೆಯ್ಟ್ ಬಂದ್ಬಿಟ್ಟು ನಿಮಗೆ 26 ಗ್ರಾಮ್ಸ್ ಇದೆ, ವಿತೌಟ್ ಬ್ಯಾಕ್ ಹುಕ್ 26 ಗ್ರಾಮ್ಸು. ಇದು 4 ಗ್ರಾಮ್ಸ್ ಏನೋ ಇದೆ ಹುಕ್ಕು. ಕಾಣ್ತಾ ಇದೆಯಾ? ಯಪ್ಪ ಕಷ್ಟ. ಹಾಂ, ಕಾಣ್ತಾ ಇದೆಯಾ? ಈ ರೀತಿ ಇದೆ ಡಿಸೈನ್. ಓಕೆ, ಸೊ ಬ್ಯಾಕ್ ಸೈಡು ತೋರಿಸ್ಬಿಡ್ತೀನಿ, ಆಮೇಲೆ ಆಲ್ ಮಾರ್ಕ್ ಅಲ್ಲ ಅಂತಾರೆ. ಕಾಣಿಸ್ತಾ? 916. ಸೊ ಇದು 26 ಗ್ರಾಮ್ಸ್ ಇದೆ, ಪ್ಲಸ್ ಇದೂ ಅಷ್ಟೇ ಚೈನು. ಇದು 4 ಗ್ರಾಮ್ಸ್ ಏನಿದೆ ಬ್ಯಾಕ್ ಚೈನು ಇದು. ಸೊ ಇದರಲ್ಲೂ ಇದೆ ರೀ 916, ಅದನ್ನು ತೋರಿಸ್ಬಿಡ್ತೀನಿ. ಫೋಕಸ್ ಆಯಿತಾ? ಕಾಣ್ತಾ ಇದೆಯಾ? 916 ಆಲ್ ಮಾರ್ಕ್ ಇದು ಕೂಡ. ಸೊ ಇದು 26 ಗ್ರಾಮ್ಸ್ ಪ್ಲಸ್ ಇದು ಎಕ್ಸ್ಟ್ರಾ ಚೈನ್ ಮಾತ್ರ ನಾನು ಸಜೆಸ್ಟ್ ಮಾಡಲ್ಲ. ನೀವು ಆ ಚೈನ್ಗೆ ಹಾಕೋದ್ರಲ್ಲಿ ಬೇರೆ ಯಾವುದಾದ್ರೂ ಇಯರಿಂಗ್ಸ್ ಬಂದ್ಬಿಡುತ್ತೆ, ಜಸ್ಟ್ ನೀವು ಥ್ರೆಡ್ ಹಾಕಿಸ್ಕೊಳ್ಳಿ. ಸೊ ಈ ಥರ ಇದೆ, ಚೆನ್ನಾಗಿ ಕಾಣುತ್ತೆ. ನನಗೆ 2 ಸೆಟ್ ಹಾಕೊಂಡ್ಬಿಟ್ರೆ ಸೂಪರ್ ಇರುತ್ತೆ. ಚೆನ್ನಾಗಿದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನನ್ನ ಲಾಂಗ್ ನೆಕ್ಲೆಸ್ ಹಾಗೆ ಶಾರ್ಟ್ ನೆಕ್ಲೆಸ್ ಡೀಟೇಲ್ಸು. ಅಕಸ್ಮಾತ್ ನೀವು ನನ್ನ ಸ್ಯಾರಿ ಮೇಲೆ ಹಾಕ್ಕೊಂಡಿರೋದು ನೋಡ್ಬೇಕಂದ್ರೆ ನನ್ನ ವ್ಲಾಗ್ಸ್ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಇದೊಂದು ಮುಂದೆ ಹಾಕ್ಕೊಂಡು ಸೆಟ್ ಹಾಕ್ಕೊಂಡು ತೋರಿಸ್ತೀನಿ. ದಿಸ್ ಇಸ್ ಮೈ ಲಾಂಗ್ ನೆಕ್ಲೆಸ್, ದಿಸ್ ಇಸ್ ಮೈ ಶಾರ್ಟ್. ಇದು ಉದ್ದ ಬೇಕಾದರೂ ಮಾಡ್ಕೋಬೋದು ನೋಡಿ. ಚೆನ್ನಾಗಿದೆಯಾ? ಓಕೆ, ಗೊತ್ತಾಯ್ತಲ್ಲ? ಸೊ ಇದು ಬೇಕಂದರೆ ನೀವು ಮಾಡಿಸ್ಕೋಬೋದು. ನನಗೆ ತುಂಬ ಖುಷಿ ಆಗುತ್ತೆ ಒಂದೊಂದ್ಸಲಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ, ಸೇವಿಂಗ್ ಮಾಡೋಕ್ಕೆಲ್ಲ. ಸೊ ಇದು ಲಾಂಗ್ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಡೀಟೇಲ್ಸು ತೋರಿಸಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ಇಯರಿಂಗ್ಸ್ ತೋರಿಸ್ತೀನಿ ನಿಮಗೆ. ಇದ್ರ ಜೊತೆ ನಾನು ಒಂದು ಇಯರಿಂಗ್ಸ್ ಮಾಡಿಸಿದ್ದೆ ಶಾರ್ಟ್ ನೆಕ್ಲೆಸ್ ಮಾಡಿಸೋ ಟೈಮಲ್ಲೇ. ಹಾಂ, ಇದಂತೂ ಎಷ್ಟು ಜನ ಕೇಳಿದ್ರಿ ಅಂದರೆ, ಈ ಡಿಸೈನ್ನ ಅಷ್ಟು ಜನ ಕೇಳಿದರೆ. ಆಗ ನಾನು ಈ ನೆಕ್ಲೆಸಸ್ ಮಾಡಿಸೋ ಟೈಮಲ್ಲಿ ಚಾಂದ್ಮಾಲಿ ಬಂದ್ಬಿಟ್ಟು ಟ್ರೆಂಡಿಂಗ್ ಆಗಿತ್ತು. ಬಟ್ ಎಲ್ಲರೂ ಚಾಂದ್ಬಾಲಿ ಆಗ್ತಾರೆ, ನಾನು ಡಿಫ್ರೆಂಟಾಗಿ ಏನಾದರೂ ಇರಬೇಕಲ್ಲ. ಸ್ವಲ್ಪ ಲಿಟ್ರಲಿ ಚಾಂದ್ಬಾಲಿ ಸ್ವಲ್ಪ ಒಂದು ಆ ಚಾಂದ್ಬಾಲಿ ಟಚ್ ಬರಬೇಕು, ಬಟ್ ಎಕ್ಸಾಕ್ಟ್ ಚಾಂದ್ಬಾಲಿ ಇರಬಾರ್ದು ಅಂದ್ಬಿಟ್ಟು ಈ ಒಂದು ಹ್ಯಾಂಗಿಂಗ್ಸ್ನ ಮಾಡಿಸ್ಕೊಂಡೆ, ನನ್ನ ಲಾಂಗ್ ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಇದು ಬಂದು 15 ಗ್ರಾಮ್ ಸಮಥಿಂಗ್ ಇದೆ. ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಫ್ರೆಂಡ್ಸ್, ಆ ಕಡೆ ಈ ಕಡೆ 1 ಗ್ರಾಮ್ ಹೆಚ್ಚು ಕಮ್ಮಿ ಆಗಿರ್ಬೋದು. ಸಕ್ಕದಾಗಿದೆ ಇದಂತೂ. ಎಷ್ಟು ಜನ ಹಾಕ್ಕೊಂಡ್ರೆ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೋ. ಹಾಂ, ಕಾಣ್ತದೆಯಾ? ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿ ಇದೆ, ಮೇಲೆ ಒಂದು ಲಕ್ಷ್ಮಿ, ಕೆಳಗಡೆ ಒಂದು ಲಕ್ಷ್ಮಿ, ಕೆಳಗಡೆ ಬಾಲ್ಸು 2 ಸ್ಟೋನ್ ಬಂದಿರೋವಂಥದ್ದು ಗ್ರೀನ್ ಕಲರಲ್ಲಿ. ತುಂಬ ಚೆನ್ನಾಗಿದೆ. ಈ ಒಂದು
ಇಯರಿಂಗ್ಸು ನನ್ನ ಫೇವ್ರೆಟ್. ನನ್ನ ಲಾಂಗ್ ನೆಕ್ಲೆಸ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಕಾಣಿಸ್ತಿದ್ಯಾ? ಸಕ್ಕದಾಗಿದೆ. ಹಾಕ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾಣುತ್ತಲ್ಲ ನೋಡಿ, ಚೆನ್ನಾಗಿರುತ್ತೆ. ಸೊ ಇದು 15 ಗ್ರಾಮ್ಸ್ ಅಪ್ರಾಕ್ಸಿಮೇಟ್ಲಿ ಇಟ್ಕೊಳ್ಳಿ. 15 or 15 ಮೇಲೆ ಇದ್ರೂ ಇರಬಹುದು. ಇದು ಬಂದು ಬಿಸಾಕಿದ್ದೀನಿಲ್ಲ ಗೋಲ್ಡ್. ಆಯಿತಾ? ಇದಾದಮೇಲೆ ರೂಪೇಶ್ ನನಗೆ ನನ್ನ ಬರ್ಡೇಗೆ 2022 ಅನ್ಸುತ್ತೆ, 2022 ಅನ್ಸುತ್ತೆ, ಈ ಒಂದು ಗೋಲ್ಡ್ ಜುಮ್ಕಾ ಗಿಫ್ಟ್ ಕೊಟ್ಟರು. ಇದು GRT ಅಲ್ಲಿ ತೊಗೊಂಡಿದ್ದು ಗೋಲ್ಡ್ ಜುಮ್ಕಾ. ತುಂಬ ಚೆನ್ನಾಗಿದೆ. ಇದು ಕೂಡ ನನ್ನ ಬರ್ಡೇಗೆ ರೂಪೇಶ್ ಕೊಡಿಸಿದ್ದು. ಇದು 10 ಗ್ರಾಮ್ಸ್ ಏನೋ ಇದೆ, 9 ಪಾಯಿಂಟ್ ಸಮಥಿಂಗ್ ಅಪ್ರಾಕ್ಸಿಮೇಟ್ಲಿ 10 ಗ್ರಾಮ್ಸ್ ಇದೆ ಇದು ಜುಮ್ಕಾ. ತುಂಬ ಚೆನ್ನಾಗಿದೆ. ನಾನು ಎಷ್ಟು ರಫ್ ಯೂಸ್ ಮಾಡಿದ್ದೀನಿ ಇದು ಅಂದರೆ ಅಷ್ಟು ರಫ್ ಯೂಸ್ ಮಾಡಿದ್ದೀನಿ. ಥರ ಇದೆ ನೋಡಿ ಡಿಸೈನ್, ಸಕ್ಕದಾಗಿದೆ. ನಾನು ಸಿಕ್ಕಾಪಟ್ಟೆ ರಫ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಗಟ್ಟಿ, ಎಷ್ಟು ಗಟ್ಟಿ ಇದೆ ಗೊತ್ತಾ ಇದು ನೋಡಿ. ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿ ಹಾಕ್ಕೋಬೇಕು ಅಂದರೂ ಚೆನ್ನಾಗಿರುತ್ತೆ. ಈ ಥರ ಇದೆ, ತೋರಿಸ್ತೀನಿ. GRTಲಿ ತೊಗೊಂಡಿದ್ದು. ಸೊ ಈ ಥರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಸೊ ಪ್ಲೇನ್ ಕೇರಳ ಸ್ಟೈಲ್ ಅಂತಾರಲ್ಲ, ಸೊ ಆ ರೀತಿ ಇರೋವಂಥದ್ದು. ಸೊ ಇದು ಬಂದು 10 ಗ್ರಾಮ್ಸ್ ಇದೆ, ಸಿಕ್ಕಾಪಟ್ಟೆ ಗಟ್ಟಿಗಿದೆ ಇದು. ಕಾಣಿಸ್ತಾ? ಸೊ ಇದು GRTಯಲ್ಲಿ ತೊಗೊಂಡಿದ್ದು. ರೂಪೇಶ್ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದೆ. ಇದು 10 ಗ್ರಾಮ್ಸ್ ಏನೋ ಇದೆ. ಓಕೆ, ಇದೂ ಚೆನ್ನಾಗಿರುತ್ತೆ. ಈ ಥರದ್ದು ತೊಗೊಳ್ಳಿ ನೀವು. ಈ ಥರ ಒಂದು ಕಲೆಕ್ಷನ್ ಇಟ್ಕೋಬೇಕು ಇದು ಪ್ಲೇನ್ ಗೋಲ್ಡಲ್ಲಿ. ಇದಾದಮೇಲೆ ನಾನು ಮೊನ್ನೆ ರೀಸೆಂಟಾಗಿ ನನ್ನ ಹತ್ರ ಇನ್ನೊಂದು ಜುಮ್ಕಾ ಇದೆ, ಅದೂ ನಾನೇ ತೊಗೊಂಡಿದ್ದು, ನಮ್ಮ ಮಮ್ಮಿ ಮನೆಯಲ್ಲಿದೆ ಅದು. ಸೊ ಅದು ನನ್ನ ಫಸ್ಟ್ ಜುಮ್ಕಾ ತೊಗೊಂಡಿದ್ದು. ಸೊ ಅದು 12 ಗ್ರಾಮ್ಸ್ ಏನೋ ಇದೆ, 12 ಗ್ರಾಮ್ಸ್ ಸಮಥಿಂಗಲ್ಲಿದೆ. ನನಗೆ ಈ ಸೆಟ್ಟಿಗೆ ಮ್ಯಾಚ್ ಆಗೋವಂಥ, ಲಾಂಗ್ ಸೆಟ್ಗೆ ಮ್ಯಾಚ್ ಆಗೋವಂಥ ದೊಡ್ಡ ಜುಮ್ಕಾ ಬೇಕಿತ್ತು. ಇದು ಲಾಸ್ಟ್ ಟೈಮ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇದು ತೊಗೊಂಡಿದ್ದು. ಇದು 16.5 ಗ್ರಾಮ್ಸ್ ಇದೆ. ಇದು ಹೆಂಗಪ್ಪ ಇಟ್ಕೊಳೋದು? ಕಾಣಿಸ್ತಾ? ಇದು ಒಂದು ಜುಮ್ಕಾ. ಸೊ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ, ತೂಕ. ನಿಮ್ಗೆ ಕೇಳಿಸ್ತಿದೆಯಾ ಸೌಂಡು? ಸೊ ಇದು ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದು ನಾನು. 1.5 ಮಂತು ಆಗಿಲ್ಲ. ಮದುವೆ, ನನ್ನ ಕಸಿನ್ ಮದುವೆ ದಿವಸ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು. ಚೆನ್ನಾಗಿದೆ. ಸೊ ಇವಾಗೆಲ್ಲ ಇನ್ನೂ ಚೆನ್ನಾಗಿರೋ ಡಿಸೈನ್ ಬಂದಿದೆ. ನಾನು ಲಾಂಗ್ ಚೈನ್ಗೆ ಇದು ಮ್ಯಾಚ್ ಆಗುತ್ತಲ್ಲ ಅಂತ ಇದು ತೊಗೊಂಡಿದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ, ಇಟ್ಕೊಂಡ್ರೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಚೆನ್ನಾಗಿರುತ್ತೆ. ಅದ್ರ ಹಿಂದೆಗಡೆ ಇದು ಮಾಟಿ ಅಂತಾರಲ್ಲ, ಸೊ ಈ ಥರ 2 ಲೇಯರ್ ಮಾಟಿ ಇದೆ. ಇದು 6 ಗ್ರಾಮ್ಸ್ ಏನೋ ಇದೆ, ಎರಡರಿಂದನೂ ಸೇರಿಸಿ. ಬಟ್ ಇದು ಯೆಲ್ಲೋ ಕಲರಲ್ಲಿದೆ, ಈ ಥರ ಯೆಲ್ಲೋಲ್ಲಿದೆ. ಓಕೆ, ಮ್ಯಾನೇಜಬಲ್, ಮ್ಯಾಚ್ ಆಗುತ್ತೆ. ಸೊ ಇದು ಒಂದು ಜುಮ್ಕಾ ಕಲೆಕ್ಷನ್ನು. 3 ಜುಮ್ಕಾ. ನಮ್ಮ ಮಮ್ಮಿ ಮನೆ ಹತ್ರ ಒಂದು ಜುಮ್ಕಾ ಇದೆ ಅಪ್ಪ. ಆ್ಯಂಡ್ ಎದುವೆ ಚೈನ್ದು ಕೇಳಿದ್ರಿ, ನಿಮ್ಮದು 10 ಗ್ರಾಮ್ಸು 11 ಗ್ರಾಮ್ಸು ಇದೆ. ಚೆನ್ನಾಗಿದೆ ಒಂಥರ. ಇದ್ರಲ್ಲಿ ಹಾಕಿ ತೋರಿಸ್ತೀನಿ. ಈ ಥರ ಇದೆ ಡಿಸೈನ್. ಇದು ಅವ್ರ ಅಜ್ಜಿ ಕೊಡ್ಸಿರೋದು. ಇದೂ ಮಲಬಾರಲ್ಲಿ ತಂದಿದ್ದು ಅನ್ಸುತ್ತೆ ಅವ್ರ ಅಜ್ಜಿ. ಇದು ರೂಪೇಶ್ ಅವ್ರ ಮಮ್ಮಿ ಕೊಡ್ಸಿರೋದು. ಇದು ನಮ್ಮ ತಾತ, ನಮ್ಮ ಮಮ್ಮಿಯವರ ಡ್ಯಾಡಿ ನಾನು ಕಾಲೇಜ್ಗೆ ಹೋಗೋವಾಗ $1 ಕೊಡಿಸಿದ್ರು. ಸೊ ಅದನ್ನು ಮೆಮೊರಿಯಾಗಿ ನಾನು ಇಟ್ಕೊಂಡಿದ್ದೀನಿ. ನಮ್ಮ ತಾತ ಕೊಡಿಸಿರೋ $1 ಇವಾಗ ನನ್ನ ಮಗ ಹಾಕ್ಕೊಳ್ತದಾನೆ. ಸೊ ಇದು ಚೈನು $1. ಇದು ಇದ್ದು ಚೆನ್ನಾಗಿದೆ. ಈ ಥರ ಮಾಡಿಸ್ಕೋಬೋದು, ಏನೂ ಕುಯ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ ಅವನಿಗೆ ಹಾಕ್ಕೊಳ್ಳೋಕ್ಕೆಲ್ಲ. ಸೊ ಇದು ಒಂದಾದಮೇಲೆ ನನ್ನ ಫಿಂಗರ್ ರಿಂಗ್ಸು. ಏನಕ್ಕೆ ಯೂಸ್ಲೆಸ್, ಎಷ್ಟು ಅಂತ ಹಾಕ್ಕೊಳ್ಳೋದು ನೋಡಿ. ಇದೊಂದು ಫಿಂಗರ್ ರಿಂಗ್. ಇದು ಬೇಕು ಅಂದರೆ ನಾನು ಹಳೇದ್ರಲ್ಲೇ ಇದೆ. ನಾನು ಹೊಸದು ಯಾವುದು ನಾನು ಫಿಂಗರ್ ರಿಂಗ್ಸ್ ಎಲ್ಲ ಕಲೆಕ್ಷನ್ ತೊಗೊಂಡಿಲ್ಲ, ನನ್ನಷ್ಟು ಕ್ರೇಜ್ ಇಲ್ಲ. ಹಾಗಾಗಿ ನಾನು ಹಳೆ ಜ್ಯುವೆಲರಿ ಕಲೆಕ್ಷನ್ಸ್ ಹೋದ್ರೆ ನಿಮಗೆ ಸಿಕ್ಬಿಡುತ್ತೆ ಅದೆಲ್ಲ. ಆ್ಯಂಡ್ ಮೋಸ್ಟ್ ಫ್ರೀಕ್ವೆಂಟಾಗಿ ಕೇಳಿದ್ದು ಇದರಲ್ಲೂ ಫಿಂಗರ್ ರಿಂಗ್ಸ್ ಇದ್ದಾವೆ, ಇದರಲ್ಲೂ ಈ ಥರ. ಸೊ ಫಿಂಗರ್ ರಿಂಗ್ಸ್ ಬೇಕು ಅಂದರೆ ನೀವು ನನ್ನ ಹಳೆ ವ್ಲಾಗ್ಸಲ್ಲಿ ಹೋಗಿ ನೋಡಿ.
ಇದು ರೂಪೇಶ್ದು ಬ್ರೇಸ್ಲೆಟು. ಆಮೇಲೆ ಮೊನ್ನೆ ರೀಸೆಂಟಾಗಿ ಅವ್ರ ಬರ್ಡೇಗೆ ಕಡ ಕೊಟ್ಟೆ ನಾನು, ಬ್ಲ್ಯಾಕ್ ಕಲರ್ ಇದಿರೋದು. ಅದೂ ಚೆನ್ನಾಗಿದೆ, ಅದನ್ನು ವ್ಲಾಗಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಇದು ಬಂದು ನಾನು ಎಷ್ಟೋ ಆಸೆ ಪಟ್ಟು ರೂಪೇಶ್ ಹತ್ರ ಕೇಳಿ ಮಾಡಿಸ್ಕೊಂಡಿರುವಂಥ ಬ್ಯಾಂಗಲು. ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವೇರ್ ಮಾಡಿದೆ. ಸಿಕ್ಕಾಪಟ್ಟೆ ಗಟ್ಟಿ ಇದೆ. ನನಗೆ ಈ ಥರನೇ ಇರಬೇಕಿತ್ತು. ಈ ಒಂದು ಬ್ಯಾಂಗಲ್ ಮಾಡಿಸೋ ಬದಲು ನಾನು ಟೋಟಲ್ ಒಂದು 6 ಬ್ಯಾಂಗಲ್ ಮಾಡಿಸ್ಕೋಬೋದಿತ್ತು. ಬಟ್ ಮಾಡಿಸಿಲ್ಲ. ನಾನು ಮಾಡಿಸೋದು 2 ಬ್ಯಾಂಗಲ್ ಸಾಕು, ನನಗೆ ಗಟ್ಟಿಯಾಗಿರಬೇಕು ರೂಪೇಶ್ ಅಂತ ಹೇಳಿ. ಸೊ ಇದು ಮಾಡಿಸಿದ್ದು ರೂಪೇಶ್ ಮಾಡಿಸ್ಕೊಟ್ಟಿದ್ದು. ಸೊ ಇದು ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಇದೆ ಕಾಣಿಸ್ತಾ? ಇದೇನು ಟ್ರೆಂಡಿ ಡಿಸೈನ್ ಅಲ್ಲ, ಬಟ್ ಇದ್ರ ವೆಯ್ಟ್ ಬಂದ್ಬಿಟ್ಟು ಟೋಟಲ್ 42 ಪಾಯಿಂಟ್ ಸಮಥಿಂಗ್ ಗ್ರಾಮ್ಸ್ ಇದೆ. ಒಂದು 22 ಗ್ರಾಮ್ ಇದೆ. 44. ಇದ್ರ ವೆಯ್ಟ್ ಬಂದು 44 ಗ್ರಾಮ್ಸ್ ಇದೆ. 44 ಪಾಯಿಂಟ್ ಚೇಂಜ್. ಒಂದು ಬ್ಯಾಂಗಲ್ಲು 22 ಪಾಯಿಂಟ್ ಸಮಥಿಂಗ್ ಇದೆ, ಇನ್ನೊಂದು 22 ಎಕ್ಸಾಕ್ಟಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಆಸ್ಪಾಸ್ 2 ಈ ಥರ ಇದೆ. ಕಾಣಿಸ್ತಾ? ಸೊ ದಿಸ್ ಈಸ್ ಮೈ ಬ್ಯಾಂಗಲ್. ಹಾಕ್ಕೊಂಡ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ನಾನು ಹೆಂಗೆ ಯೂಸ್ ಮಾಡಿದ್ದೀನಿ ಗೊತ್ತಾ? ಎಷ್ಟು ರಫಾಗಿ ಯೂಸ್ ಮಾಡಿದ್ದೀನಿ. ಇದು ಸಕ್ಕದೇ ಇರುತ್ತೆ ಹಾಕ್ಕೊಂಡ್ರೆ. ಇದು ರೂಪೇಶ್ ಮಾಡಿಸ್ಕೊಟ್ಟಿದ್ದು ನನಗೆ. ಚೆನ್ನಾಗಿದೆಯಾ ನೋಡಿ, ಈ ಥರ ಇದೆ ಬ್ಯಾಂಗಲ್. ಸೊ ಇದು ರೂಪೇಶ್ ಕೊಡಿಸಿರುವಂಥ ಬ್ಯಾಂಗಲ್. ಸೊ ಇದ್ರ ಬಂದು 44 ಗ್ರಾಮ್ ಸಮಥಿಂಗ್ ಇದೆ. ಸೊ ಚೆನ್ನಾಗಿದೆ. ಇದು ಬೇಕಾದರೆ ನೀವು ಮಾಡಿಸ್ಕೋಬೋದು. ಇದೆಲ್ಲ ಏನಕ್ಕೆ ನನಗಿಷ್ಟ ಜ್ಯುವೆಲರಿ ಹಾಕ್ಕೊಳ್ಳೋದೆಲ್ಲ. ಆ್ಯಂಡ್ ಒಂದು ಸೇವಿಂಗ್, ಲಿಕ್ವಿಡಿಟಿ, ಇಮಿಡಿಯೇಟಾಗಿ ನಮ್ಗೆ ದುಡ್ಡು ಬೇಕು ಅಂದರೆ ಸಿಗುತ್ತೆ. ಹಾಗಾಗಿ ಈ ಥರ ಗೋಲ್ಡ್ ಮೇಲೆ ಸೇವಿಂಗ್ ಮಾಡ್ತೀವಿ. ಆ್ಯಂಡ್ ಎಷ್ಟೊಂದು ಜನ ತಿರ್ಗಾ ಬ್ಯಾಡಾಗಿ ಕಾಮೆಂಟ್ ಹಾಕಬೇಡಿ. ನಾನು ಇದೆಲ್ಲ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾಡ್ತಾಯಿಲ್ಲ. ಎಷ್ಟೊಂದು ಜನ ಡಿಸೈನ್ಸ್ ಎಲ್ಲ ಕೇಳ್ತಿದ್ರಲ್ಲ, ಹಾಗಾಗಿ ಅಷ್ಟೇ. ನನಗೆ ಗೊತ್ತು ಎಲ್ಲರೂ ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನು ಒಂದು ದೊಡ್ಡ ಆ್ಯಕ್ಟ್ರೆಸ್ ಥರ ಎಲ್ಲ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಹೆಂಗೆ ಬರ್ದಿರುತ್ತೋ ಅದು ನಾವು ಹಂಗೆ ಇರಬೇಕು. ಯಾರೂ ಬೇಜಾರು ಮಾಡ್ಕೊಬೇಡಿ. ಖಂಡಿತ ದೇವ್ರು ನಿಮಗೂ ಒಳ್ಳೇದು ಮಾಡ್ತಾನೆ. ನನಗಿಂತ ಜಾಸ್ತಿ ತೊಗೊಳ್ಳೋಷ್ಟು ನಿಮಗೆ ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಸರಿನಾ? ಯಾವತ್ತೂ ಬೇಜಾರು ಮಾಡ್ಕೊಂಬಿಡಿ ಅವ್ರ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಅಂತ. ಅವ್ರ ಹತ್ರ ಇದೆ ಅಂತ ನೀವು ನೋಡಿದಾಗ ಅದಕ್ಕಿಂತ ಜಾಸ್ತಿ ನಾವು ದುಡಿಬೇಕಪ್ಪ ಅಂತ ಇಲ್ಲಿ ಬರಬೇಕು. ಆಮೇಲೆ ಮನಸ್ಸು ಇದು ಒಳ್ಳೇದಿದ್ರೆ ದೇವರೆಲ್ಲ ಕೊಡ್ತಾನೆ. ಅದೊಂದು. ಅದಾದಮೇಲೆ ನೆಕ್ಸ್ಟ್ ನನ್ನ ಬ್ರೇಸ್ಲೆಟ್ ಎಷ್ಟೊಂದು ಜನ ಕೇಳ್ತಾಯಿದ್ರಿ. ಇದು ಬಂದು 14.5 ಗ್ರಾಮ್ಸ್ ಏನೋ ಇದೆ. ಮುಂಚೆ ನಾನು ಬ್ರೇಸ್ಲೆಟ್ ಯೂಸ್ ಮಾಡಿದ್ದು 8 ಗ್ರಾಮ್ಸು. ಅದು ಕಟ್ಟಾದಾಗ ಹಾಕಿ ಅದ್ರ ಮೇಲೆ ಜಾಸ್ತಿ ಹಾಕ್ತಾ ಈ ಥರ ಮಾಡಿಸಿದ್ದು. ಇದು GRT ಅಲ್ಲೇ, GRT ಅಲ್ಲ, GRTನೇ ಅನಿಸುತ್ತೆ, ಗೊತ್ತಿಲ್ಲ. ಸೊ ಸೆಂಟ್ರಲ್ಲಿ ಇಷ್ಟು ಮಾತ್ರ, ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಡಿಸೈನ್ ಬಂದಿದೆ ಈ ಥರ. ಬಟ್ ನೋಡ್ಬೋದು, ತೋರಿಸ್ತೀನಿ, ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಚೆನ್ನಾಗಿದೆ. ಸೊ ಇದು 14 ಗ್ರಾಮ್ಸು. 2 ರಿಂಗು ನಾನು ಡೈಲಿ ಯೂಸ್ ಮಾಡ್ತೀನಿ ಈ ಥರ. ಇದು ನಮ್ಮ ಎಂಗೇಜ್ಮೆಂಟ್ ರಿಂಗು ಈ ಥರ ಇದೆ. ಸೊ ಇದು ನಾನು ತೊಗೊಂಡಿದ್ದು ರಿಂಗು. ಸೊ ಇವೆರಡು ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆನೂ ತುಂಬ ಜನ ನನ್ನ ಕೇಳಿದ್ರಿ, ಆಯಿತಾ? ಇಲ್ಲಿ ಕಾಣ್ತಾ ಇದೆಯಲ್ಲ ಬ್ಲ್ಯಾಕ್ ಬೀಡ್ದು ತುಂಬ ಜನ ಕೇಳ್ತಾಯಿದ್ರಿ. ಇದು ಆ್ಯಕ್ಚುಲಿ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಥರದ ಆರ್ಟಿಫಿಷಿಯಲ್ ತೊಗೊಂಡಿದ್ದೆ. ಈ ಥರದ ಆರ್ಟಿಫಿಷಿಯಲ್ ತೊಗೊಂಡಿದ್ದೆ, ಚೆನ್ನಾಗಿದೆ ಅಲ್ಲ ಅಂತ ಅದು ಹಾಕ್ಕೊಂಡಿದ್ದೆ. ಎಷ್ಟೊಂದು ಜನ ಹೇಳ್ತಾಯಿದ್ರು ಇದು ಗೋಲ್ಡಾ ಚೆನ್ನಾಗಿದೆ ಅಂತ ಕೇಳ್ತಾಯಿದ್ರು. ಆವಾಗ ನಾನು ಅಯ್ಯೋ ಗೋಲ್ಡ್ ಮಾಡಿಸ್ಕೋಬೇಕಲ್ಲ ಆ ಥರದ್ದು ಅಂದ್ಬಿಟ್ಟು ಸೇಮ್ ಅದನ್ನೇ ಎತ್ಕೊಂಡೋಗಿ ಕೊಟ್ಟು ಉಮಾಗೋಲ್ಡು ಈ ಥರ ಸೇಮ್ ಗೋಲ್ಡಲ್ಲಿ ಮಾಡಿಸ್ಕೊಂಡಿದ್ದು, ಈ ಥರ ಮಾಡಿಸಿದ್ದು. ಕಾಣಿಸ್ತಾ? ಈ ಥರ ಮಾಡಿಸಿದ್ದು. ಇದು ನನ್ನ ಮಾಂಗಲ್ಯ ಚೈನ್, ರೂಪೇಶ್ ಮಾಡಿಸಿದ್ದು. ಇದೆಲ್ಲ ತೋರಿಸೋದು ಬೇಡ. ಈ ಥರ ಸಿಂಪಲ್ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ. ಇದು ಹಳೆಯ ಡಿಸೈನ್ ಆಯಿತಾ, ಬಟ್ ಚೆನ್ನಾಗಿದೆ. ಇದು ರೂಪೇಶ್ ಮಾಡಿಸಿರೋ ಅಂಥದ್ದು. ಮದುವೆ ಆದಮೇಲೆ ಚಿಕ್ಕದಿತ್ತು, 20 ಗ್ರಾಮ್ಸ್ದೇನೋ ಇತ್ತು. ಅದಾದಮೇಲೆ ಅದು ಕಟ್ ಆಗ್ತಾ ನಾನು ಎವ್ರಿ ಮಂತ್ ಚೀಟಿ ಹಾಕ್ತಾ ಇರ್ತೀನಲ್ಲ, ಅಂದರೆ ಎವ್ರಿ ಮಂತ್ ಪೇ ಮಾಡೋ ಥರ ಸ್ಕೀಮು. ಸೊ ಅದರಲ್ಲಿ ಹಾಕಿ ಇಷ್ಟು ದೊಡ್ಡದು ಮಾಡಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮ್ಮ ಸ್ವಂತ ಅರ್ಜಿತ. ಆಮೇಲೆ ಇನ್ನೊಂದು ತೋರಿಸೋದು ನೋಡ್ತದೆ, ನನಗೆ ಯಾವಾಗಿಂದನೋ ಚೋಕರ್ ಹಾಕ್ಕೋಬೇಕು ಅಂತ ಜಾಸ್ತಿ ಇಷ್ಟ ಆಯಿತು. ನನಗೆ ನಿತ್ಯಾ ಮೆನನ್ ಅಂದರೆ ತುಂಬ ಇಷ್ಟ, ಆ್ಯಕ್ಟ್ರೆಸ್. ಅವಳೊಂದು ಇಷ್ಟ್ ಮೂವಿಯಲ್ಲಿ ಹಾಕ್ಕೊಂಡು ಈ ಥರದ್ದು ಇರ್ತಾಳೆ. ನಂಗೆ ಅದು ಯಾವಾಗಿಂದನೂ ನನಗೆ ಚೋಕರ್ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ GRTಯಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡಿದ್ದು. ಸಕ್ಕದಾಗಿರುತ್ತೆ. ಇದೊಂದು ಹಾಕ್ಕೊಂಬಿಟ್ರೆ ಅಂತೂ ಬೇರೆ ಯಾವುದೂ ಬೇಡ, ಸಕ್ಕತ್ ಗ್ರ್ಯಾಂಡಾಗಿರುತ್ತೆ. ನೋಡಿ
ಚೆನ್ನಾಗಿದೆಯಾ? ಸೊ ಈ ಥರ ಇದೆ ಈ ಡಿಸೈನ್. ಚೆನ್ನಾಗಿ ಕಾಣಿಸ್ತಾ? ಸೊ ಇದೆಷ್ಟು ಗ್ರಾಮ್ ಇದೆ ನಾನು ಮರ್ತು ಹೋಗಿದ್ದೀನಿ ಫ್ರೆಂಡ್ಸ್. ಇದು ಒಂದಿದೆ. ಇದು ಮೊನ್ನೆ ನನ್ನ ತಂಗಿಗೆ ಹಾಕ್ಕೊಳ್ಳೋಕ್ಕೆ ಮದುವೆಗೆ ತೊಗೊಂಡ್ಬಂದೆ, ಅವಳು ಹಾಕ್ಕೊಂಡಿಲ್ಲ. ಅವಳು ಮಖ ಚಿಕ್ಕದ, ಇದು ದೊಡ್ಡದಾಗಿದೆ ಬೇಡ ಅಂತ ಅಂತಾಳೆ. ಆಮೇಲೆ ನೆಕ್ ಸಣ್ಣ ಇರಬೇಕು. ಈ ನೆಕ್ ಸಣ್ಣ ಇದ್ದರೆ ಅಂಥವ್ರಿಗೆ ಚೋಕರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಚೋಕರ್, ಓಕೆನಾ? ಹತ್ತದಿಂದ ತೋರಿಸ್ಕೊತೀನಿ ಒಂದು. ಸೊ ಇದೊಂದು, ಇನ್ನೇನೆಲ್ಲ ತೋರಿಸಿದ್ದೀನಿ. ಮೂಗ್ನದ್ ಕಲೆಕ್ಷನ್ದೆ ನನ್ನ ಸಪ್ರೇಟ್ ವೀಡಿಯೋಸ್ ಇದೆ, ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನೇನು ಡೈಲಿ ಯೂಸ್ ಓಲೆಗಳಿದ್ದಾವೆ ಫ್ರೆಂಡ್ಸ್. ಈ ಥರ ಚಿಕ್ಕ ಚಿಕ್ಕ ಜುಮ್ಕಾಸು, ಸ್ಟಡ್ಸು. ಯೂಶ್ವಲಿ ನಾನು ಸೈಡ್ಗೆಲ್ಲ ಓಡಾಡ್ತಿರ್ತೀನಿ, ದೊಡ್ಡದೆಲ್ಲ ಹಾಕ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಯಾವತ್ತೂ ಸಿಂಪಲಾಗಿ ಈ ಥರ ಸ್ಟಡ್ಸು, ಚಿಕ್ಕ ಚಿಕ್ಕ ಸ್ಟಡ್ಸು ಒಂದು 7-8 ಜೊತೆ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಸ್ಟಡ್ಸು. ಆಯಿತಾ? ಈ ಥರ ಸ್ಟಡ್ಸ್ ತೊಗೊಂಡಿದ್ದೀನಿ. ಯಾವುದಾದ್ರು ಕುರ್ತಾಸ್ ಹಾಕ್ಕೊಂಡ್ರೆ ಚಿಕ್ಕ ಚಿಕ್ಕದು ಈ ಥರ ಜುಮ್ಕಾ. ಇದೆಲ್ಲ GITಯಲ್ಲೇ ತೊಗೊಂಡಿದ್ದು. ಈ ಥರ ಜುಮ್ಕಾಸ್ ಇದು GITಯಲ್ಲೇ ತೊಗೊಂಡಿದ್ದು. ಕುರ್ತಾಸ್ ಹಾಕ್ಕೊಂಡ್ರೆ ಈ ಥರ ಚಿಕ್ಕ ಚಿಕ್ಕ ಜುಮ್ಕಾ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ಈ ಥರ ಸ್ಟಡ್ಸು ಸುಮಾರಿದೆ. ನಾನು ಈ ಥರ ಇದು ಅಷ್ಟೇ. ಇದು ಮಲ್ಬಾರಲ್ಲಿ ತೊಗೊಂಡಿದ್ದು ಅನ್ಸುತ್ತೆ. ಈ ಥರ ಚಿಕ್ಕ ಚಿಕ್ಕದು ಚೆನ್ನಾಗಿದೆ. ಇದೆಲ್ಲ ನಿಮಗೆ 1.5-2 ಗ್ರಾಮಲ್ಲಿ ಬಂದುಬಿಡ್ತಾವಾಗ. ಈ ಥರದ್ದು ಮತ್ತು ಈ ಥರದ್ದಿದೆ. ನಾನು ಸೈಟ್ಗೆಲ್ಲ ಹೋಗ್ತಿರ್ತೀನಲ್ಲ ಫ್ರೆಂಡ್ಸ್, ವರ್ಕಿಂಗ್ ಅವ್ರು ಯಾರೂ ದೊಡ್ಡದು ಹಾಕೋಕ್ಕೆ ಇಷ್ಟಪಡಲ್ಲ. ಈ ಥರದ್ದು ಕಾಣಿಸ್ತಾ? ಈ ಥರದ್ದು ಇದೂ ಅಷ್ಟೇ. ಇದೆಲ್ಲ 1.5-2 ಗ್ರಾಮ್ಸ್ ಒಳಗಡೆನೇ ಇರೋವಂಥದ್ದು ಇದೆಲ್ಲ. ಸೊ ಈ ಥರದ್ದು ಒಂದಿದೆ. ಆಮೇಲೆ ಸುಮಾರಿದೆ ಈ ಥರದ್ದು. ಇದು ಈ ಥರ ಡಿಸೈನ್. ಇದೆಲ್ಲನೂ 916 ಫ್ರೆಂಡ್ಸ್. ಕಾಣಿಸುತ್ತಾ ಇಲ್ಲಿ? ಝೂಮ್ ಮಾಡಿದ್ರೆ ಕಾಣಿಸುತ್ತೆ. ಸೆಂಟರ್ಲಿದೆ ನೋಡಿ, ತೋರಿಸ್ತೀನಿ ರೀ. ಓಕೆ, ಸೊ ಈ ಥರದ್ದೊಂದು. ಈ ಥರ ರಿಂಗ್ಸ್ದಿದೆ. ಈ ಥರ ರಿಂಗ್ಸ್ದು ಕಾಣಿಸ್ತಾ? ಇದು ಅದು ಬಿಟ್ಟರೆ ಈ ಓಲೆ. ಇದು ಕುರ್ತಾಸ್ ಹಾಕ್ಕೊಂಡ್ರೆ ಹಾಕ್ಕೋತೀನಿ ಈ ಥರ. ಇಷ್ಟೆಲ್ಲ ಇದೆ, ಸಾಕು. ವಿಡಿಯೋ ಲೆಂತಿ ಆಗೋಯ್ತು. ಇದು ಆ್ಯಕ್ಚುಲಿ ಇದು ಬುಗ್ಡಿ ಚುಚ್ಚೋಣ ಅಂತ ತೊಗೊಂಡೆ, ಚುಚ್ಚಿಸ್ದೆ. ಇದು ಕ್ಲೀನು ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಅದು ಪಸ್ತರ ಆಗಿ ಬ್ಲಡ್ ಎಲ್ಲ ನೋಡಿ, ಎಲ್ಲ ಬ್ಲಡ್ಡು. ಸೊ ಇವತ್ತು ಕ್ಲೀನ್ ಮಾಡ್ತೀನಿ. ಅದು ಬ್ಲಡ್ ನೋಡಿ ಹೆಂಗೆ ಹೋಗಿದೆ ಒಳಗಡೆ. ಸೊ ಇದು ಚುಚ್ಚಿಸ್ದೆ ಆ್ಯಕ್ಚುಲಿ ನಾನು. ಅದು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲಿ. ಚುಚ್ಚಿಸ್ದೆ, ಬಟ್ ಪಸ್ಸಾಗೋಯ್ತು. ಒಂದು ಪಸ್ಸಾಗೋಯ್ತು. ಹಿಂಗೆ ಬರುತ್ತೆ, ಪಸ್ಸಾಗೋಯ್ತು. ಅದಕ್ಕೆ ತೆಗೆಸ್ಬಿಟ್ಟೆ. ನೋಡೋಣ, ನನಗಿಷ್ಟ ಇದು. ನಮ್ಮ ಅತ್ತೆ ಕೊಡಿಸಿದ್ದು, ನನಗೆ ಅತ್ತೆ ಕೊಟ್ಟಿದ್ದು. ಬಟ್ ಹಿಂಗಾಗೋಯ್ತು. ನೆಕ್ಸ್ಟ್ ಯಾವಾಗ ನಾನು ಚುಚ್ಚಿಸ್ತೀನಿ. ಫುಲ್ ಇಲ್ಲಿ ಗುಚ್ಚು ಥರ ಇದೆ ಕೆಳಗಡೆಗೆ ಈ ಥರದ್ದು. ಇನ್ನು ಮೂಗ್ನದ್ ಕಲೆಕ್ಷನ್ ಎಲ್ಲ ನೋಡಿ. ಇನ್ನು ಯದುವೀರ್ ಫಿಂಗರ್ ರಿಂಗ್ಸು ಅವೆಲ್ಲ ಬೇಡ ಬಿಡಿ ಫ್ರೆಂಡ್ಸ್. ಇದೆಲ್ಲ ಒಂದು ಫಿಂಗರ್ ರಿಂಗ್ಸು 12-13 ಫಿಂಗರ್ ರಿಂಗ್ಸ್ ಇದ್ದಾವೆ. ಒಂದು ಚೈನು, ಒಂದು ಬ್ರೇಸ್ಲೆಟು, ಒಂದು ಕಡ ಇದೆ ಫ್ರೆಂಡ್ಸ್. ಮತ್ತು ಇದೊಂದು ಓಲೆ. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಚೋಕರ್ ತೊಗೊಂಡ್ವಲ್ಲ, ಅದೇ ಟೈಮಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಇದನ್ನು ಹಾಕ್ಕೋಬೋದು. ಇದು ನಮ್ಮ ಪೂಜಾ ಜ್ಯುವೆಲ್ಸಲ್ಲಿ ತೊಗೊಂಡಿದ್ದು, ನಾವು ಯಾವಾಗೂ ತೊಗೊಳ್ತೀವಲ್ಲ. ಸೊ ಅಲ್ಲಿ ಇದೂ 916 ರೀತಿ. ಇದು
ಇದನ್ನು ಯಾರಿಗಾದ್ರೂ ಬೇಕಂದರೆ ಮಾಡಿಸ್ಕೋಬೋದು. ಚೆನ್ನಾಗಿದೆ. ಇದು 6 ಗ್ರಾಮ್ಸು 7 ಗ್ರಾಮ್ಸು ಇದೆ ಫ್ರೆಂಡ್ಸ್. ಇದು ಆಲ್ಮಾರ್ಕ್ ತೋರಿಸ್ತೀನಿ. ಈ ರೀತಿ ಇದೆ, ತುಂಬ ಚೆನ್ನಾಗಿರುತ್ತೆ ಇದು ಸ್ಟಡ್ಡು. ಇದು ಕೂಡ ರೆಡ್ ಪಾಲಿಶ್ದೆ. ಇಲ್ಲಿದೆ ನೋಡಿ ಆಲ್ಮಾರ್ಕ್. ಇದು ತೆಗಿತೀನಿ ರೀ ಒಂದು ನಿಮಿಷ. ಕೆಳಗಡೆ ಇದೆ, ಇಲ್ಲಿದೆ ನೋಡಿ ಫ್ರೆಂಡ್ಸ್ 916 ಕಾಣಿಸ್ತಾ. ಸೊ ಇದು ಒಂದು ಇಯರಿಂಗ್ 6 ಗ್ರಾಮ್ಸ್ ಇದೆ ಇದು ಅಷ್ಟೇ. ಸೊ ಇನ್ನೂ ಲಾಸ್ಟ್ ವೀಡಿಯೋಲಿ ಕೆಲವೊಂದು ಕಲೆಕ್ಷನ್ಸ್ ಎಲ್ಲ ಇದೆ, ಅದೆಲ್ಲ ಪ್ಲಚ್ ಮಾಡಿದ್ದೀವಿ. ಇನ್ನೂ ಬಿಡಿಸಿಲ್ಲ, ಇನ್ನೊಂದು ಸ್ವಲ್ಪ ಇದೆ, ಅದು ತೀರಿಸ್ಕೊಂಡು ಇನ್ನು ಸ್ವಲ್ಪ ಇದೆ, ಅದು ಪೇ ಮಾಡಿದ್ರೆ ಅದನ್ನು ಬಿಡಿಸ್ಕೊಂಡು ಬರ್ಬೋದು. ಸೊ ಅದು ಜ್ಯುವೆಲರಿ ಕಲೆಕ್ಷನ್ ಬೇಕು ಅಂದರೆ ನನ್ನ ಲಾಸ್ಟ್ ಟೈಮ್ ಮಾಡಿರೋ ಜ್ಯುವೆಲರಿ ಕಲೆಕ್ಷನ್ದು ನಾನು ಅದು ಪಿನ್ ಮಾಡಿರ್ತೀನಿ ಇಲ್ಲಿ, ಅಲ್ಲಿ ಹೋಗಿ ಅದನ್ನು ವೀಡಿಯೋ ನೋಡಿ. ನನ್ನ ಇನ್ನೂ ಕಲೆಕ್ಷನ್ಸ್ ಇರೋದನ್ನು ಆ ವಿಡಿಯೋಲಿ ನೀವು ನೋಡ್ಬೋದು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಕಲೆಕ್ಷನ್ಸ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ನನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಯಾರಿಗೂ ಬೇಜಾರು ಮಾಡಿಸ್ಬೇಕು ಅಂತ ನನ್ನ ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇಲ್ಲ. ಇದು ಜಸ್ಟ್ ಡಿಸೈನ್ ತೋರಿಸೋದಕ್ಕೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ನಿಮ್ಗೆ ಇನ್ನೂ ಏನಾನ ಕಂಟೆಂಟ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ನೋಡ್ಬಿಟ್ಟು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.